ಕಳೆದ ಒಂದು 10 ದಿನಗಳಿಂದ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 4ನೇ ಬಾರಿ ಏರ್ತಾ ಇದೆ. ಇವತ್ತು ಕೂಡ ₹2.84 ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಗ್ರಾಹಕರು ಏನು ಪೆಟ್ರೋಲ್ ಬಂಕ್ಗಳಲ್ಲಿದ್ದಾರೆ ಅವ್ರನ್ನ ವಿಚಾರಿಸೋಣ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ, ತಮ್ಗೆ ಏನಿಸುತ್ತೆ ಸರ್? ಪೆಟ್ರೋಲು ಡೀಸೆಲ್ಲು ಎಲ್ಲ ರೇಟ್ ಜಾಸ್ತಿ ಆದರೆ ಪ್ರತಿನಿತ್ಯ ತಿನಿಸಿ ಇತರ ಸಾಮಾನುಗಳು ಕಳೆದ ಒಂದು 10 ದಿನಗಳಿಂದ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 4ನೇ ಬಾರಿ ಏರ್ತಾ ಇದೆ. ಇವತ್ತು ಕೂಡ ₹2.84 ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಗ್ರಾಹಕರು ಏನು ಪೆಟ್ರೋಲ್ ಬಂಕ್ಗಳಲ್ಲಿದ್ದಾರೆ ಅವ್ರನ್ನ ವಿಚಾರಿಸೋಣ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ, ತಮ್ಗೆ ಏನಿಸುತ್ತೆ? ಸರ್, ಪೆಟ್ರೋಲು ಡೀಸೆಲ್ಲು ಎಲ್ಲ ರೇಟ್ ಜಾಸ್ತಿ ಆದರೆ ಪ್ರತಿನಿತ್ಯ ತಿನಿಸಿ ಇತರ ಸಾಮಾನುಗಳು ಎಲ್ಲವೂ ರೇಟ್ ಜಾಸ್ತಿ ಆಗ್ತವೆ. ಬಡವರು ಬಗ್ಗರು ಎಲ್ಲ ಬದುಕೋದು ಕಷ್ಟ ಆಯ್ತು. ದಿನ ದುಡಿಮೆಯಲ್ಲಿ ಜನರಿಗೆ ದುಡಿಮೆ ಅಷ್ಟೇ, ಎಷ್ಟು ದಿನ ಅಷ್ಟೇ ದುಡಿಮೆ ಡಬಲ್ ಆಗಿಲ್ಲ. ಖರ್ಚುಗಳು ಮಾತ್ರ ಡಬಲ್ ಆಗ್ತದೆ. ಬದುಕೋದು ಹೆಂಗೆ? ಇತರ ಖರ್ಚುಗಳನ್ನ ಹೆಂಗೆ ಮಾಡೋದು, ಹೆಂಗೆ ಮೇಂಟೈನ್ ಮಾಡಬೇಕು? ಜನಸಾಮಾನ್ಯರು ಹೆಂಗೆ ಬದುಕಬೇಕು? ಮೊದಲೇ ₹3.25, ಎರಡನೇ ಬಾರಿ 99 ಪೈಸಾ, ಮೂರನೇ ಬಾರಿ 94 ಪೈಸಾ, ಈಗ ₹2.84. ಹೀಗೆ 4 ಬಾರಿ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಮೇಲೆ. ಹೆಂಗೆ ಮಾಡ್ತಾ ಇದ್ದಾನೆ ಏಕ್ದಮ್ ಒಟ್ಟಿಗೆ ಜಾಸ್ತಿ ಮಾಡಿಬಿಟ್ರೆ ಜನರಿಗೆ ಗೊತ್ತಾಗತ್ತೆ. ಜನ ದಂಗೆ ಹೇಳ್ತಾರೆ, ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಏನು ಮಾಡ್ತಾರೆ, 80 ಪೈಸಾ, 90 ಪೈಸಾ, ₹1, ₹1.15 ಈ ಥರ ಒಂಥರ ಸುಲಿಗೆ ಮಾಡೋದು ಗೊತ್ತಾಗ್ಬಾರ್ದು ಜನರಿಗೆ. ಆ ಥರ ಈ ಸುಲಿಗೆ ಮಾಡಿದವರು ಏಕ್ದಮ್ ಗೊತ್ತಾಗ್ಬಿಟ್ರೆ ಜನ ಮುಗಿಬಿಡ್ತಾರೆ. ಕೆಟ್ಟ ಹೆಸರು ಬರುತ್ತೆ ಸರ್ಕಾರಕ್ಕೆ ಅಂತೇಳಿ ದಿನೇ ಸ್ವಲ್ಪ ಏರಿಸ್ತಾ ಬರ್ತಾರೆ. ಏನೂ ಅನುಕೂಲ ಇಲ್ಲ. ಯಾವ ಪಕ್ಷ ಬಂದರೆ ಅಷ್ಟೇ, ಯಾವ ಪಕ್ಷ ರಾಜಕೀಯ ಬಂದರೆ ಅಷ್ಟೇ. ಆದ್ದರಿಂದ ಹೊರೆಯಾಗಿದ್ದು ಪೂರ್ತಿ ಪೆಟ್ರೋಲ್ ಗಾಡಿ ಓಡಿಸೋರಿಗೆ. ಈ ಗಾಡಿ ಚೇಂಜ್ ಮಾಡ್ಬೇಕಂದ್ರೆ ಹಂಗೆ ಆಗತ್ತಾ ಸರ್? ಈಗ ನಮ್ಮ ಹತ್ರ ಗಾಡಿ ಇದೆ. ಇವತ್ತು ₹3 ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಪದೇ ಸರ್ಕಾರ ರೇಟ್ ಜಾಸ್ತಿ ಮಾಡ್ತಾ ಇದ್ದರೆ ಜನಸಾಮಾನ್ಯರು ತುಂಬ ತೊಂದರೆ ಆಗ್ತದೆ. ಜನ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಪೆಟ್ರೋಲ್ ಇಲ್ಲ ಅಂತಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಈಗ ರಾಜ್ಯ ಸರ್ಕಾರದವರು ಅದನ್ನು ಕಡಿಮೆ ಮಾಡ್ಬೋದು. ಕೇಂದ್ರ ಸರ್ಕಾರದ ಮೇಲೆ ಅವರು ಗೋಪಿ ಕೂರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕಮ್ಮಿ ಮಾಡೋಕ್ಕಾಗಲ್ಲ. ಆಯಾ ಕಂಪನಿಗಳು ಅವರು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ, ಎಲ್ಲ ಬರ್ತಾ ಇದೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಕಮ್ಮಿ ಮಾಡ್ತಾ ಇಲ್ಲ ಪೆಟ್ರೋಲ್ ರೇಟು. ಇಲ್ಲಿ ರಾಜ್ಯ ಸರ್ಕಾರನೇ ಕಮ್ಮಿ ಮಾಡಬೇಕು ಸರ್. ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಪೆಟ್ರೋಲ್ ಮೇಲೆ, ಮತ್ತೆ ಈಗ 4ನೇ ಬಾರಿ. ಏನು ಹೇಳ್ತೀರಿ ಸರ್? ಯುದ್ಧ ನಡೀತಾ ಇದೆ, ಯುದ್ಧದಿಂದ ಇದು ಎಫೆಕ್ಟು. ಬಟ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಸ್ವಲ್ಪ ಸೆಸ್ ಕಡಿಮೆ ಮಾಡಬೇಕು. ಅವ್ರದ್ದೇ ಸೆಸ್ ತುಂಬ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ₹11 ಅಷ್ಟೇ. ಸ್ಟೇಟ್ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತೊಗೊಬೇಕು. ಎಲೆಕ್ಷನ್ ಇದ್ದಾಗ ಮಾತ್ರ ಅಲ್ಲ, ಇಂಥ ಟೈಮಲ್ಲೂ ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು ₹5 ₹10 ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ. ಇದು ಇನ್ನೂ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಇನ್ನೂ ಒಂದು ₹10-20 ಜಾಸ್ತಿ ಆಗುತ್ತೆ ರೇಟು. ಯಾಕಂದರೆ ಯುದ್ಧ ಇಷ್ಟಕ್ಕೆ ನಿಲ್ಲಲ್ಲ, ಇದು ಜಾಸ್ತಿ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಜನಕ್ಕೆ. ಇಂಥ ಟೈಮಲ್ಲಿ ಹೆಲ್ಪ್ ಮಾಡ್ಬೋದು. ಒಂದು ₹5 ₹10 ಕಡಿಮೆ ಮಾಡಿದರೆ ತುಂಬ ಒಳ್ಳೇದಾಗುತ್ತೆ ಸರ್. ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಮೇಲೆ. ಸರ್, ಇದು ಏನು ಮಾಡೋಕ್ಕಾಗಲ್ಲ ಸರ್. ರೇಟ್ ಜಾಸ್ತಿ ಆಗುತ್ತೆ, ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ₹150 ತನಕ ಹೋದ್ರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೋ ಅದೇ ಫೈನಲ್. ಅದು ಈಗ ನಾವೇನೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿ ಏನೇ ಮಾಡೋದು ಕಮ್ಮಿ ಮಾಡ್ತೀನಿ, ಅವೆಲ್ಲ ಸುಳ್ಳು. ಸುಮ್ಮನೆ ಇದ್ರ ಬಗ್ಗೆ ಮಾತಾಡಬೇಕು. ಅವ್ರು ಏನು ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನು ಮಾಡ್ತಾರೆ ಸರ್? ರೇಟ್ ಜಾಸ್ತಿ ಆಗ್ತಿದೆ, ಮತ್ತೆ ಈಗ 4ನೇ ಬಾರಿ ಜಾಸ್ತಿ ಆಗಿದೆ ಸರ್. ಏನು ಮಾಡೋಕ್ಕಾಗತ್ತೆ? ಪ್ರಾಬ್ಲಮ್ ಯಾರ್ದು? ಕೇಂದ್ರದೇನಲ್ಲ, ಅಲ್ಲಿ ನಡೀತಾ ಇರೋದು. ವಾರ್ ನಡೆಯೋದ್ರಿಂದ ಈ ಥರ ಆಗ್ತಾಯಿದೆ. ಸುಮ್ಮನೆ ಇವರು ಆಪೋಸಿಟ್ ಮಾಡ್ಕೊಂಡು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಬೇಕಂತ ಮಾಡಿದ್ರು ಅವರು. ಹೇಳಿ ನೋಡೋಣ. ಈಗ ಅಲ್ಲಿ ವಾರ್ ಸ್ಟಾರ್ಟ್ ಆಗಿದ್ದರಿಂದ ಪ್ರಾಬ್ಲಮ್ ಆಗಿರೋದು ಅಲ್ಲಿ ಕ್ಲಿಯರೆನ್ಸ್ ಆಗಿದ್ದಿದ್ರೆ ನಮ್ಗೆ ಯಾಕೆ ಇಷ್ಟು ಪ್ರಾಬ್ಲಮ್ ಬರೋದು? ದಿನನಿತ್ಯದ ವಸ್ತುಗಳ ಬೆಲೆ ಕೂಡ ಈಗ ಅದೇ ಪೆಟ್ರೋಲ್ ರೇಟ್ ಆದಮೇಲೆ ಅದೆಲ್ಲದೂ ಆಗುತ್ತೆ. ಈಗ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬೇರೆ ಆಪೋಸಿಟ್ ಅವ್ರಿಗೆ ಏನು ಸುಧಾರಿಸ್ಕೋಬೇಕು, ಮುಂದಿನ ನಾವು ಮಾಡೋಕ್ಕೆ ಯೋಚನೆ ಮಾಡಬೇಕು. ಕರೆಕ್ಟಾ ಸರ್? ಈಗ ಸುಮ್ಮನೆ ಮೋದಿ ಮೇಲೆ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಹೇಳೋದು ಬೇಡ. ಯಾರೂ ಆಪೋಸಿಟ್ ಇಲ್ಲ. ಅಲ್ಲಿ ಪ್ರಾಬ್ಲಮ್ ಆಗಿರೋದು ಅಲ್ಲಿ ಕ್ಲಿಯರೆನ್ಸ್. ಈಗ ಅಲ್ಲಿ ಕಪ್ಪಲ್ಲು ನಮಗೆ ಕ್ಲಿಯರೆನ್ಸ್ ಆಯಿತು ಅಂದರೆ ಪೆಟ್ರೋಲ್ ಎಲ್ಲ ಆರಾಮಾಗಿ ಬರ್ತೈತೆ. ಅಲ್ಲಿ ಹಿಡ್ಕೊಂಡಿದ್ರಿಂದ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ದುಬಾಯ್ ಮಾಡೋದಲ್ಲ. ಇದು ನಾವೆಲ್ಲ ಸಾರ್ವಜನಿಕರು ಸೇರಿ ಸಪೋರ್ಟ್ ಮಾಡಬೇಕು ಅಷ್ಟೇ. ಸುಮ್ಮನೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಸುಮ್ಮನೆ ಒಂದಕ್ಕೆ ಎರಡು ಮಾಡೋದು ಸರಿಯಲ್ಲ, ನನ್ನ ಇಷ್ಟ. ಏನು ಸರ್? ರಾಜ್ಯ ಸರ್ಕಾರ ಸೆಸ್ ಕಡಿಮೆ ಮಾಡಬೇಕು. ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಲ್ಲಿ ಇವೆಲ್ಲ ದಿನ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗುವ ಸಂಭವ ಹೆಚ್ಚಾಗಿದೆ ಅಂತ ಹೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.